ರಾಜ್ಯ ಬಿಜೆಪಿ ನಾಯಕರಲ್ಲಿ ಇದೀಗ ಲೋಕಸಭಾ ಚುನಾವಣಾ ಟಿಕೆಟ್ ವಿಚಾರಕ್ಕೆ ದೊಡ್ಡ ಹೋರಾಟ ನಡೀತಾ ಇದೆ. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಬಿಜೆಪಿ. ಈ ಬಾರಿ ಅವರು ಕೊಡಬೇಡಿ ಟಿಕೆಟ್, ಇವರು ಕೊಡಬೇಡಿ ಟಿಕೆಟ್. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬಂಡಾಯವಾಗ್ತಾ ಇದೆ. ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಬಂಡಾಯ ಹೇಳ್ತಾ ಇದೆಯಂತೆ. ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆಗೆ ಕೊಡಿ ಅಂತ ಕೇಳಿ ಬರ್ತಾ ಇದೆಯಂತೆ. ಮತ್ತೊಂದು ಕಡೆ ಭಗವಂತ ಖೂಬಾ ಅವರಿಗೆ ಕೊಡಬೇಡಿ, ಕರಡಿ ಸಂಗಣ್ಣ ಅವರಿಗೆ ಕೊಡಬೇಡಿ, ಕೊಪ್ಪಳ, ಬೀದರ್, ಕೋಲಾರ, ಇದೀಗ ಚಿಕ್ಕಮಗಳೂರು ಬಿಜೆಪಿಯಲ್ಲೂ ಕೂಡ ಅಸಮಾಧಾನ. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಡಿ ಅಂತೇಳಿ. ಮತ್ತೊಂದು ಕಡೆ ಯಾರೇ ಅನಂತಕುಮಾರ್ ಹೆಗಡೆಗೆ ಕೊಡಬೇಡಿ ಅಂದಿದ್ದು ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಬೇಕು ಟಿಕೆಟ್. ಈ ಥರ ಕೂಡ ಆಗ್ತಾ ಇದೆ. ನಿನ್ನೆ 13 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅಲ್ಲಿ ಭಗವಂತ ಖೂಬಾ ಮತ್ತು ಕರಡಿ ಸಂಗಣ್ಣ ಕರಡಿ ಹಾಲಿ ಎಂಪಿಗಳಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ. ಇನ್ನು ಕೆಲವರು ಅನೇಕರು ಆಲ್ರೆಡಿ 75 ವರ್ಷ ದಾಟಿದ ಕಾರಣಕ್ಕಾಗಿ, ವಯಸ್ಸಿನ ಕಾರಣಕ್ಕಾಗಿ ಸ್ಪರ್ಧೆ ಮಾಡ್ತಾ ಇಲ್ಲ. ಸುರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಬಾರಿ 10 ರಿಂದ 13 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗೋದು ಡೌಟು ಅಂತ ಇತ್ತು. ಬೇರೆ ಯಾರು ಪರ್ಯಾಯವಾಗಿ ಆಗ್ತಾ ಇಲ್ಲ, ನಂಬರ್ 1. ಎರಡನೇದು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರಿಗೆ ಹೇಗಿತ್ತು ಅಂದರೆ ಹಾಲಿ ಯಾರು ಎಂಪಿಗಳಿದ್ದಾರೆ ಅವರನ್ನೇ ಮತ್ತೆ ಕಣಕ್ಕಿಳಿಸಬೇಕು ಅಂತೇಳಿ. ಈ ಬಂಡಾಯಗಳಾಗ್ತಾ ಇರೋದು ಯಾವ ಕಾರಣಕ್ಕೆ? ರಾಜ್ಯ ಬಿಜೆಪಿ ಓಕೆ ಇದೆಯಾ ಎಲ್ಲರಿಗೂ ವಾಪಸ್ ಟಿಕೆಟ್ ಕೊಡೋದಕ್ಕೆ? ಆದರೆ ಅಲ್ಲಿಯ ಸ್ಥಳೀಯರು ರೆಡಿ ಇಲ್ವಾ? ಏನು ಕತೆ? ಜಯಪ್ರಕಾಶ್, ಕರೆಕ್ಟ್ ನೀವು ಹೇಳಿದ್ದು. ಯಾಕೆಂತಂದರೆ ಕೇಂದ್ರ ಸಚಿವರಲ್ಲಿ ಇಬ್ಬರು ಈಗ ಕೇಂದ್ರ ಸಚಿವರಿಗೆ ಪ್ರಬಲವಾಗಿ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಹಾಲಿ ಇರೋರನ್ನ ಮುಂದುವರಿಸೋಣ, ಯಾರು ವೈಯಕ್ತಿಕ ವರ್ಚಸ್ಸಿದ್ದಾರೆ ಅಂಥವ್ರನ್ನ ಮುಂದುವರಿಸಬೇಕು, ಅಂಥವ್ರನ್ನ ಉಳಿಸ್ಕೊಳ್ಳೋಣ ಈ ಬಾರಿ ಅಂತಕ್ಕಂತಹ ಒಂದು ಪ್ರಯತ್ನದಲ್ಲಿ ವಿಜೇಂದ್ರ ಇದ್ದರು. ಆದರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಬೆಳವಣಿಗೆಗಳು ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥದ್ದು. ಜಯಪ್ರಕಾಶ್, ಇಲ್ಲಿ ಪ್ರಮುಖವಾಗಿ ನಿನ್ನೆ ಭಗವಂತ ಖೂಬಾ ಅವರ ಭಗವಂತ ಖೂಬಾ ಅವರಿಗೆ ಭಾರೀ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಸುಮಾರು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ರಿಂದ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಬಲವಾಗಿ ವಿರೋಧ ವ್ಯಕ್ತ ಆಗಿತ್ತು. ಒಂದು ಕಡೆಗೆ ಕೇಂದ್ರ ಸಚಿವರಿಗೆ ನಿನ್ನೆ ಮೊದಲನೇ ದಿನದ ಸಭೆಯಲ್ಲೇ ವಿರೋಧ. ಇನ್ನು ಇವತ್ತು 2ನೇ ದಿನದ ಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಭಾರಿ ಸದ್ದನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಮಂಗಳೂರು ಕ್ಲಸ್ಟರ್ನ ಒಂದು ಜನಾಭಿಪ್ರಾಯದ ಅಭಿಪ್ರಾಯ ಸಂಗ್ರಹದ ಸಭೆಯಲ್ಲಿ ವ್ಯಕ್ತ ಆದಂಥ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಈ ಬಾರಿ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಬಂದಾಗ ಅಲ್ಲಿ ಬಹುತೇಕರು ಒಂದಷ್ಟು ವಿರೋಧಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ವಿರೋಧದ ಇನ್ಸೈಡ್ ಏನು ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ಥಳೀಯರಿಂದ ವಿರೋಧ ವ್ಯಕ್ತ ಆಗ್ತಕ್ಕಂಥದ್ದು. ಅಂದರೆ ಅಲ್ಲಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರಿಂದ ವಿರೋಧ ವ್ಯಕ್ತ ಆಗ್ತಕ್ಕಂಥದ್ದು. ಒಂದು ಕಡೆ ನೋಡಿ, ಶೃಂಗೇರಿಯಲ್ಲಿ ಜೀವರಾಜ್ ಇದ್ದಾರೆ. ಶೃಂಗೇರಿ ಜೀವರಾಜ್ ಅವರು ಸೋತಿರ್ತಕ್ಕಂಥದ್ದು. ಅವರ ಸೋಲಿಗೆ ಆಗಿದ್ದರೆ ಕಾರಣ ಏನು? ಇದನ್ನು ಜೀವರಾಜ್ ಹೇಳ್ತಾ ಇಲ್ಲ. ಜೀವರಾಜ್ ಅವರ ಬೆಂಬಲಿಗರು ಹೇಳೋಂಥದ್ದು ಏನು ಅಂದರೆ ಪ್ರಚಾರಕ್ಕೆ ಯಾವುದೇ ಬಂದೇ ಇಲ್ಲ ಅಂತಕ್ಕಂಥದ್ದು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗಂಭೀರವಾದಂಥ ಆರೋಪ. ಇದು ಕೇವಲ ಶೃಂಗೇರಿಗೆ ಅಷ್ಟೇ ಸೀಮಿತ ಆಗಿಲ್ಲ ಜಯಪ್ರಕಾಶ್. ಈ ಕಡೆ ಮೂಡಿಗೆರೆಯಲ್ಲೂ ಅದೇನೇ, ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಅದೇ, ಮತ್ತೊಂದು ಕಡೆ ಕಾರ್ಕಳ, ತರೀಕೆರೆ ಎಲ್ಲ ಅಂದರೆ ಬಹುತೇಕವಾಗಿ ಇರತಕ್ಕಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ರಿಂದ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ವಿರೋಧವನ್ನು ಶೋಭಾ ಕರಂದ್ಲಾಜೆ ಅವರು ಎದುರಿಸ್ತಾ ಇರ್ತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಪಕ್ಷದಲ್ಲಿ ಅಚ್ಚರಿಯನ್ನು ಮೂಡಿಸಿರ್ತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ. ಜೊತೆಗೆ ಇದರಲ್ಲಿ ಈ ಮೂಡಿಗೆರೆಯಲ್ಲಿ ಕೂಡ ಏನಾಯಿತು, ಮೂಡಿಗೆರೆಯಲ್ಲಿ ಈಗ MP ಕುಮಾರಸ್ವಾಮಿ ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಲಿಲ್ಲ ಅಂತಕ್ಕಂತಹ ಸಿಟ್ಟು ಒಂದಷ್ಟು ಬಿಜೆಪಿಯಲ್ಲೇ ಇರತಕ್ಕಂತಹ ಕುಮಾರಸ್ವಾಮಿ ಅವರ ಬೆಂಬಲಿಗರಿರ್ಬೋದು, ಅಥವಾ ಅಂದರೆ ಆ ಪಕ್ಷದಲ್ಲಿದ್ದಂಥ ಎಷ್ಟೋ ಜನ ಬಿಜೆಪಿಯಲ್ಲಿ ಇರೋರಿಂದ ವಿರೋಧ ಆಗ್ತಾ ಇರ್ತಕ್ಕಂಥದ್ದು. ಸೊ ಜೊತೆಗೆ ಮತ್ತೊಂದು ಕಡೆ ಅನಂತಕುಮಾರ್ ಅವರ ಹೆಗಡೆ ಪರವಾಗಿ ಬ್ಯಾಟ್ ಓಕೆ